ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಭೂಮಿಕಾ ಅರುಣ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತ ಹೇಳ್ಬಿಟ್ಟು ನನ್ನ ಟೈಟಲ್ ಮತ್ತು ಥಂಬ್ನೇಲ್ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ಇವಾಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇರುವಂಥ ವ್ಯಕ್ತಿ ಬಗ್ಗೆ ನಾನು ಮಾತಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನಿಮಗೆ ಥಂಬ್ನೇಲ್ ನೋಡಿದ್ರೆ ಗೊತ್ತಾಗಿರುತ್ತೆ ಆಲ್ರೆಡಿ ಯಾವ ವ್ಯಕ್ತಿ ಅಂತ ಹೇಳ್ಬಿಟ್ಟು. ಇವಾಗಿನ ಕಾಲದಲ್ಲಿ ಟಿ ವಿನ ನೋಡ್ತೀವೋ ಇಲ್ವೋ ಗೊತ್ತಿಲ್ಲ, ಫೋನ್ ಅಂದರೂ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ಹತ್ರನೂ ಇರುತ್ತೆ. ಸೊ ಎಲ್ಲರೂ ಫೋನಲ್ಲಿ ಬ್ಯುಸಿಯಾಗಿರ್ತೀವಿ. ಸೊ ಹಂಗೆ ಸ್ಕ್ರೋಲ್ ಮಾಡ್ತಾ ಇವಾಗ ನನಗೆ ಒಂದು ಟಾಪಿಕ್ ಬಂದಿರೋದು. ಅವರಂತೂ ನನಗೆ ಮುಂಚೆಯಿಂದ ಅವ್ರಿಗೆ ಫಾಲೋವರು. ಸೊ ಅವ್ರ ಬಗ್ಗೆ ಇವತ್ತು ನಿಮ್ಮ ಹತ್ರ ಒಂದಿಷ್ಟು ವಿಚಾರನ ಶೇರ್ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಬಂದಿದ್ದೀನಿ. ಸೊ ಬನ್ನಿ ನೋಡೋಣ ಯಾರು ಅಂತೇಳ್ಬಿಟ್ಟು. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಟೈಟಲ್ ಮತ್ತು ಥಂಬ್ನೇಲ್ ನೋಡಿದ್ರೆ ಗೊತ್ತಾಗಿರುತ್ತೆ. ಮಧು ಗೌಡ ಅವ್ರದ್ದು ಇವತ್ತು ವಿಚಾರನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಬಂದಿದ್ದೀನಿ. ಸೊ ತುಂಬಾ ಫಾಲೋವರ್ಸ್ ಹೊಂದಿರುವಂಥ ಇವ್ರದ್ದೊಂದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ತುಂಬ ವೈರಲ್ ಆಗ್ತಾ ಇರುವಂಥ ವ್ಯಕ್ತಿ ಅಂತಲೇ ಹೇಳ್ಬೋದು. ಬನ್ನಿ ಇವತ್ತು ಅವ್ರ ಬಗ್ಗೆ ಮಾತಾಡೋಣ. ತುಂಬಾ ಚೆನ್ನಾಗಿ ಮುಂಚೆಯಿಂದನೇ ತುಂಬ ಚೆನ್ನಾಗಿ ವೀಡಿಯೋಸ್ನ ಮಾಡ್ಕೊತಾ ಬರ್ತಾಯಿದ್ರು. ಸೊ ಇವಾಗ ಏನಕ್ಕೋ ಗೊತ್ತಿಲ್ಲ, ಜನಗಳಿಗೆ ತುಂಬಾ ಟ್ರಿಗರ್ ಆಗ್ತಾಯಿದೆ ಇವರು ವೀಡಿಯೋದಿಂದ. ಏನಕ್ಕಪ್ಪ ಅಂದರೆ ಅವರು ಪರ್ಚೇಸ್ ಮಾಡ್ತಾ ಇರುವಂಥ ಗಿಫ್ಟ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು. ಸೊ ಅದರಿಂದ ಜನಗಳಿಗೆ ತುಂಬಾ ಟ್ರಿಗರ್ ಆಗ್ತಾಯಿದೆ. ಅವರು ತುಂಬಾ ಅವ್ರ ಕಮೆಂಟ್ ಬಾಕ್ಸ್ ನೋಡಬೇಕು ಯಾವ ರೀತಿ ಇದೆ ಅಂತೇಳ್ಬಿಟ್ಟು. ಅವ್ರ ಕಮೆಂಟಲ್ಲಿ ಓಪನ್ ಮಾಡಿಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಜನಗಳು ಎಷ್ಟು ಟ್ರಿಗರ್ ಆಗಿದ್ದಾರೆ ಅಂತೇಳ್ಬಿಟ್ಟು. ಒಂದಿಷ್ಟು ಜನ ಒಂದು ಕಡೆ ಆದರೆ ಇನ್ನೊಂದಿಷ್ಟು ಜನ ಇನ್ನೊಂದು ಕಡೆ. ಸೊ ಆ ರೀತಿ ಮಾತಾಡ್ತಾರೆ. ಮಧು ಗೌಡ ಮಾತ್ರ ಅದ್ರ ಬಗ್ಗೆ ಒಂದಿಷ್ಟು ಏನೇನು ಮಾತಾಡೋದಿಲ್ಲ. ಸೊ ಒಳ್ಳೆಯದನ್ನೇ ಅಷ್ಟೇ ತೊಗೋತಾರೆ, ಕೆಟ್ಟದ್ದನ್ನೇ ಈ ಕಡೆ ಹಾಕ್ಬಿಡ್ತಾರೆ ಅಂತಲೇ ಹೇಳ್ಬೋದು. ಸೊ ಆ ರೀತಿ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಕೂಡ ಅವರು ಬ್ಯಾಲೆನ್ಸ್ ಮಾಡ್ಕೊತ ಹೋಗಬೇಕು. ಯಾಕಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಜನಗಳಿಗೆ ಆ ಫಾಲೋವರ್ಸು ಅಂದರೆ ಅವ್ರ ಸಬ್ಸ್ಕ್ರೈಬರ್ಸೇ ಆಗಿರ್ಬೋದು, ಒಂದು ಏನೋ ಹೇಳ್ತಾರೆ ಅಂದರೆ ಅವ್ರಿಗೂ ಕೂಡ ತಗೊಳ್ಳುವಂಥ ಎಬಿಲಿಟಿ ಇರಬೇಕು. ಸೊ ನೆಗೆಟಿವ್ ಆದ್ರೂ ಹೇಳಿದ್ರೂ ಕೂಡ ತಿಳ್ಕೋಬೇಕು, ಅವರು ಪಾಸಿಟಿವ್ ಹೇಳಿದ್ರು ಕೂಡ ತಿಳ್ಕೋಬೇಕು. ಸೊ ಎರಡೂ ಕೂಡ ಸಮಾನವಾಗಿ ತಗೊಳ್ಳುವಂಥ ಒಬ್ಬರಾಗಿರಬೇಕು. ಯಾಕಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದೀವಿ ಅಂದರೆ ತಪ್ಪಾಗಿದ್ರೂ ಸರಿ, ರೈಟ್ ಆಗಿದ್ರೂ ಸರಿ, ಎರಡೂ ಕೂಡ ಯೋಚನೆ ಮಾಡಿಬಿಟ್ಟು ತಗೋಬೇಕು. ನನ್ನ ಕಡೆಯಿಂದ ಒಂದು ಚಿಕ್ಕ ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು. ಮತ್ತು ಹಾಗೆ ಅವರು ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ ನೋಡ್ಬೋದು, ಅವರ ಚಾನಲಲ್ಲಿ ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಮತ್ತು ಒಂದು ವಿಡಿಯೋಕ್ಕೆ ಎಷ್ಟೆಲ್ಲ ವ್ಯೂಸ್ ಎಲ್ಲ ಹೋಗುತ್ತೆ. ಅವರು ಚಾನಲ್ ತುಂಬ ಚೆನ್ನಾಗಿ ರನ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಸೊ ರನ್ ಆಗಲಿ, ನಾನು ಅವರ ಫಾಲೋವರ್ ಆಗಿ ಅವ್ರಿಗೊಂದು ಸಲಹೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ಮುಖಾಂತರ ಅವರು ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಾನು ಹೇಳುವಂಥ ಒಂದಿಷ್ಟು ಚಿಕ್ಕದಾಗಿರುವಂಥ ಟಿಪ್ಸ್ ಅಂತನಾದ್ರೂ ತಿಳ್ಕೊಳ್ಳಿ. ನೀವು ನೋಡ್ಬೋದು, ನೀವು ಅವರ ಚಾನಲಲ್ಲಿ 8 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ನಾನು ಅವ್ರ ಚಾನಲ್ನ ನೋಡ್ತಾಯಿದ್ದು, ಅಂದರೆ ನಾನು ಫಾಲೋ ಮಾಡ್ತಾಯಿದ್ದು ಟಿಕ್ಟಾಕ್ ಇತ್ತಲ್ವ. ಸೊ ಟಿಕ್ಟಾಕಿಂದನೇ ಅವ್ರನ್ನ ಫಾಲೋ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಟಿಕ್ಟಾಕು ಕೂಡ. ಸೊ ಟಿಕ್ಟಾಕಿಂದ ಇನ್ಸ್ಟಾಗ್ರಾಮ್ ಫಾಲೋ ಆಗಿದೆ, ಇನ್ಸ್ಟಾಗ್ರಾಮಿಂದ ಯೂಟ್ಯೂಬ್ ಫಾಲೋ ಆದೆ, ಸಬ್ಸ್ಕ್ರೈಬರ್ ಆದೆ. ಅದೇ ರೀತಿ ಅವ್ರನ್ನ ನೋಡ್ಕೋತಾನೆ ಬಂದಿದ್ದೀನಿ. ಅವರು ಎಲ್ಲನೂ ತುಂಬ ಚೆನ್ನಾಗಿ ಇದು ಮಾಡ್ತಾರೆ, ಅಂದರೆ ಎಲ್ಲದ್ರ ಬಗ್ಗೆನೂ ತಿಳ್ಕೊಂಡು ಇದು ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಇತ್ತೀಚೆಗೆ ಅವರು ಬ್ಲಾಗ್ಸ್ ನಮಗೆ ಒಂದು ಸ್ವಲ್ಪ ಬೇಜಾರು ಮಾಡ್ತಾಯಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಏನಾದ್ರೂ ಅವರು ಪರ್ಚೇಸ್ ಮಾಡಿರ್ತಾರೆ ಅಂದರೆ ಅದ್ರ ರೇಟ್ ಆಗಿರ್ಬೋದು, ಅದನ್ನು ಯಾವ ರೀತಿ ನಾನು ಸೇವ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ, ಯಾವ ದುಡ್ಡಲ್ಲಿ ತೊಗೊಂಡಿದ್ದೀನಿ ಅಂತೇಳ್ಬಿಟ್ಟು ಅದನ್ನು ಯಾವುದೇ ಬ್ಲಾಗಲ್ಲಿ ಅದನ್ನು ಹೇಳೋದಿಲ್ಲ. ಸೊ ನಿನ್ನೆ ನೀವೊಂದು ಅಮೆಝಾನಿಂದ ಬುಕ್ ಮಾಡಿರೋ ಅಂಥವನ್ನ ಓಪನ್ ಮಾಡ್ತಾಯಿದ್ದಾರೆ. ಸೊ ಎಲ್ಲರೂ ಕೂತ್ಕೊಂಡು ಓಪನ್ ಮಾಡ್ತಾಯಿದ್ರು. ಅದು ಎಷ್ಟು ಪ್ರೈಸು ಅಂತೇಳ್ಬಿಟ್ಟು ಯಾರಿಗೂ ಹೇಳಿಲ್ಲ. ಸೊ ಅದು ಹೇಳಿದರೆ ತೊಗೊಳೋರ್ಗೂ ಕೂಡ ಹೆಲ್ಪ್ ಆಗ್ತಾಯಿತ್ತು. ಸೊ ಹಾಗೆ ರ್ಯಾಂಡಮಾಗಿ ವೀಡಿಯೋ ಮಾಡ್ತಾಯಿದ್ದೀವಿ ಅಂತೇಳ್ಬಿಟ್ಟು ಮಾಡಿಬಿಡ್ತೀರಾ. ಸೊ ಅದ್ರ ಬಗ್ಗೆ ಏನಾದರೂ ನೀವು ಇನ್ಫಾರ್ಮೇಷನ್ ಕೊಟ್ಟರೆ ತೊಗೊಳೋರ್ಗೂ ಕೂಡ ಯೂಸ್ ಆಗುತ್ತೆ ಅಂತೇಳ್ಬಿಟ್ಟು ನನ್ನ ಒಂದು ಅನಿಸಿಕೆ. ಮತ್ತು ಹೇಳಿದರೆ ಅದನ್ನ ತೊಗೊಳೋರ್ಗೂ ಕೂಡ ತುಂಬ ಯೂಸ್ ಆಗುತ್ತೆ. ಸೊ ನೀವು ಎಲ್ಲನೂ ಸೆಲೆಬ್ರೇಟ್ ಮಾಡ್ತಾ ಇರ್ತೀರ. ಸೊ ರಿಪಬ್ಲಿಕ್ ಡೇನ ಯಾಕೆ ಸೆಲೆಬ್ರೇಟ್ ಮಾಡಲಿಲ್ಲ ಮಧು ಅವರೇ? ನೀವು ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಇಷ್ಟೊಂದು ಫಾಲೋವರ್ಸ್ ಇದ್ದಾರೆ,
ಯಾರಿಗಾದ್ರೂ ಒಂದು ತಿಂಗ್ಳಿಗೊಂದು ಸರಿ ಆದರೂ ಗಿವ್ ಅವೇ ಕೊಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಅವ್ರಿಗೂ ಕೂಡ ತುಂಬ ಯೂಸ್ ಆಗುತ್ತೆ. ಮತ್ತು ನೀವು ಯೂಸ್ ಮಾಡಿರುವಂಥ ಪ್ರಾಡಕ್ಟ್ ಆದ್ರೂ ಅವ್ರಿಗೆ ಕೊಡಿ. ತುಂಬಾ ಬ್ರ್ಯಾಂಡ್ಗಳದ್ದೇ ವೀಡಿಯೋನ ಮಾಡ್ತಾಯಿರ್ತೀರ. ಸೊ ಆ ರೀತಿ ಬಿಟ್ಟು ಒಂದು ರ್ಯಾಂಡಮ್ ಆಗಿ ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಈಗೀಗ ಬರ್ತಾ ಇರುವಂಥ ವೀಡಿಯೋಸಲ್ಲಿ ಕಂಟೆಂಟೇ ಇರೋದಿಲ್ಲ. ಸೊ ಆ ರೀತಿ ವೀಡಿಯೋನ ಮಾಡ್ತಾಯಿದ್ದೀರ. ಎಲ್ಲೆಲ್ಲೋ ಹೋಗಿರ್ತೀರ, ರ್ಯಾಂಡಮ್ ಆಗಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಸ್ಟಾರ್ಟ್ ಮಾಡ್ಕೋತೀರ. ಮತ್ತು ಬೆಳಗ್ಗೆ ಮಾರ್ನಿಂಗ್ ಬೆಡ್ಡಲ್ಲಿನೇ ನೀವು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿರ್ತೀರ. ಇದು ಒಂದು ಸೋಷಿಯಲ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ನೀವು ಜನಗಳಿಗೆ ಒಂದು ಒಳ್ಳೆಯ ಸಂದೇಶನ ಕೊಡಬೇಕಾಗುತ್ತೆ. ಯಾಕಂದರೆ ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನಿಮ್ಮನ್ನು ನೋಡೋರು ತುಂಬ ಜನ ಇದ್ದಾರೆ. ಸೊ ನೀವು ಒಂದು ಏನಾದರೂ ಹೇಳಿದಂದರೆ ಅದನ್ನು ತುಂಬಾ ಫಾಲೋ ಮಾಡುವಂಥ, ನಾನು ಕೂಡ ತುಂಬಾ ಫಾಲೋ ಮಾಡ್ತೀನಿ ನಿಮ್ಮ ಒಂದು ಚಾನಲನ್ನು. ಮತ್ತು ನೀವು ಹೇಳುವಂಥ ಅಂದರೆ ಒಂದು ವಿಚಾರ ಹೇಳ್ಬೇಕಂದ್ರೆ, ಮದನ್ ಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದ್ರಿಂದ ಅವ್ರಿಗೂ ಕೂಡ 1 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಆಗೋ ಥರ ಆದರು. ಸೊ ನೀವು ಹೇಳಿದ್ದಕ್ಕೇ ಅದು ಆಗಿದ್ದು ಅಂತಲೇ ಹೇಳ್ಬೋದು ನಾನು ಕೂಡ. ಸೊ ಆ ರೀತಿ ನೀವು ಏನಾದರೂ ಹೇಳೋದ್ರಿಂದ ನಿಮ್ಮನ್ನ ತುಂಬಾ ಫಾಲೋ ಮಾಡ್ತಾರೆ ಜನ. ಸೊ ಆ ನಂಬಿಕೆನ ನೀವು ಉಳಿಸ್ಕೊಳ್ಳಿ. ಅಷ್ಟೊಂದು ದುಡ್ಡನ್ನ ಅಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೆ, ಗಿಫ್ಟ್ ಮಾಡೋದಕ್ಕೆ, ಮತ್ತು ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೆ ಅಷ್ಟೆಲ್ಲ ಮಾಡ್ತೀರ. ಒಂದಿಷ್ಟು ಅನಾಥ ಮಕ್ಕಳಿಗೆ ಏನಾದರೂ ನಿಮ್ಮಿಂದ ಸಹಾಯ ಮಾಡಿ, ಏನಾದರೂ ಹೆಲ್ಪ್ ಮಾಡಿ. ಮತ್ತು ಒಂದಿಷ್ಟು ನೀವು ಬಳಸಿ ಬಿಟ್ಟಿರುವಂಥ ಪ್ರಾಡಕ್ಟ್ನ ಒಂದು ಮಿಡ್ಲ್ ಕ್ಲಾಸ್ನವ್ರಿಗೆ ಆದ್ರೂ ಅಂಥವ್ರಿಗೆ ಒಂದಿಷ್ಟು ಹೆಲ್ಪ್ ಆಗುತ್ತಲ್ವ. ಸೊ ಆ ರೀತಿ ನೀವು ಕೊಡೋದ್ರಿಂದ, ನೀವು ಯೂಸ್ ಮಾಡಿರುವಂಥ ಡ್ರೆಸ್ಸಸ್ ಆಗಿರ್ಬೋದು, ಏನಾದರೂ ಪ್ರಾಡಕ್ಟ್ಗಳಾಗಿರ್ಬೋದು, ಏನಾದರೂ ನೀವು ಅದನ್ನು ಕೊಡೋದ್ರಿಂದ ಅದು ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಒಂದು ಅನಿಸಿಕೆ. ಸೊ ನೀವು ತುಂಬಾ ಕಮೆಂಟ್ ಮಾಡ್ತಾಯಿದ್ದಾರೆ. ಒಂದಿಷ್ಟು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿಬಿಟ್ಟು ಹಾಕಿ, ನೀವು ಹೇಗೆ ನೀವು ಒಂದು ಚಿನ್ನ ತೊಗೊಂಡ್ರೂ ಕೂಡ ಅದನ್ನು ಯಾವ ರೀತಿ ತೊಗೊಂಡ್ರಿ ಅಂತಂದು ಹೇಳ್ಬಿಟ್ಟು ಅದನ್ನು ಕೂಡ ವಿಡಿಯೋ ಮಾಡಿ ಹಾಕೋದ್ರಿಂದ ಅವ್ರಿಗೂ ಕೂಡ ನಾವು ಯಾವ ರೀತಿ ಇನ್ವೆಸ್ಟ್ ಮಾಡ್ಬೋದು, ದುಡ್ಡನ್ನ ಯಾವ ರೀತಿ ಉಳಿಸ್ಬೋದು, ಯಾವ ರೀತಿ ತೊಗೋಬೋದು ಅಂತ ಹೇಳ್ಬಿಟ್ಟು ಒಂದು ಐಡಿಯಾ ಬರುತ್ತೆ. ಸೊ ನೀವು ಹಾಗೇ ತೊಗೊಂಡ್ಬಿಟ್ಟು ಅದು ತೊಗೊಂಡೆ ಇದು ತೊಗೊಂಡೆ ಅಂತ ತೋರಿಸೋಕ್ಕಿಂತ ಅದನ್ನು ಯಾವ ರೀತಿ ನಾನು ಕಷ್ಟಪಟ್ಟು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸಿ. ಸೊ ಆ ರೀತಿ ತೋರಿಸೋದ್ರಿಂದನೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನೋಡೋರಿಗೂ ಕೂಡ. ಮತ್ತು ಇನ್ನೊಂದು ಹೇಳಬೇಕಂದ್ರೆ, ನಿಮ್ಮ ಜೊತೆ ಇರೋರಂಥವರು ಕೂಡ ಇದ್ರ ಬಗ್ಗೆ ನಿಮಗೆ ತಿಳಿಸ್ಲಿ. ಸೊ ಜೊತೆ ಇರೋರು ಈ ಒಂದು ಟಾಪಿಕ್ನ ತಿಳಿಸೋದೇ ಇಲ್ವಾ ಅಂತ ಹೇಳ್ಬಿಟ್ಟು ನಮಗೆ ನೋಡೋರಿಗೆ ಅನಿಸುತ್ತೆ ಆ ರೀತಿ. ಸೊ ಯಾರಿಗಾದ್ರೂ ಹೆಲ್ಪ್ ಮಾಡುವಂಥ ನೇಚರ್ನ ನೀವು ಬಳಸ್ಕೊಳ್ಳಿ ಮಧು ಅವರೇ. ತುಂಬಾ ಚೆನ್ನಾಗಿ ವೀಡಿಯೋಸ್ ಬರ್ತಾಯಿತ್ತು. ಮುಂಚೆ ಎಲ್ಲ ನೀವು ಫಸ್ಟಲ್ಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ರಲ್ವ. ಸೊ ಆವಾಗಂದ್ರೂ ನಿಮ್ಮ ಬ್ಲಾಗ್ಸ್ಗೋಸ್ಕರ ಕಾಯ್ತಾ ಇದ್ವಿ, ವೇಟ್ ಮಾಡ್ತಾಯಿದ್ವಿ ಯಾವಾಗ ಆಗ್ತಾರಪ್ಪ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಕುಕ್ಕಿಂಗಿನ್ನು ಎಲ್ಲನೂ ವೀಡಿಯೋಸ್ ತುಂಬ ಚೆನ್ನಾಗಿ ಕೊಡ್ತಾಯಿದ್ರಿ. ಇವಾಗ ಆ ರೀತಿ ನಿಮ್ಮ ವೀಡಿಯೋಸ್ ಬರ್ತಾಯಿಲ್ಲ. ಸೊ ಬಂದರೂ ಕೂಡ ನೀವು ಒಂದು ಕಮೆಂಟ್ಗೂ ಕೂಡ ರಿಪ್ಲೈ ಇಲ್ಲ, ಏನಿಲ್ಲ. ಸೊ ರಿಪ್ಲೈ ಮಾಡಿ ಪ್ಲೀಸ್, ರಿಪ್ಲೈ ಮಾಡಿ. ಅಷ್ಟೆಲ್ಲ ಅದ್ದೂರಿಯಾಗಿ ಮದುವೆ ಆದ್ರಿ. ಸೊ ಅಷ್ಟೆಲ್ಲ ಮದುವೆ ಆಗಿದ ನಂತರನೇ ಕಾರ್ ತೊಗೊಂಡಿದ್ದ ನಂತರನೇ ಮತ್ತೆ ಗೋಲ್ಡ್ ಪರ್ಚೇಸ್ ಮಾಡ್ತಾಯಿದ್ದೀರ, ಮತ್ತು ಹೊಸ ಮನೆಗೆ ಹೋಗಿದ್ದೀರ. ಅಷ್ಟೆಲ್ಲ ದುಡ್ಡು ನಿಮಗೆ ಎಲ್ಲಿಂದ ಬರುತ್ತೆ? ಸೊ ಯೂಟ್ಯೂಬಿಂದನೇ ಇಷ್ಟೆಲ್ಲ ದುಡ್ಡು ಬರುತ್ತಾ ನಿಮಗೆ ಅನ್ನೋ ಒಂದು ಪ್ರಶ್ನೆ ಜನರಿಗೆ ಇದ್ದೇ ಇದೆ. ಸೊ ಅದಕ್ಕೂ ಕೂಡ ನೀವು ಕ್ಲಾರಿಟಿನ ಕೊಡಬೇಕು. ಸುಮಾರಷ್ಟು ಜನ ಅದನ್ನು ಕೂಡ ಕಮೆಂಟ್ ಮಾಡಿದ್ದಾರೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ. ಸೊ ಅದಕ್ಕೂ ಕೂಡ ನೀವು ಆನ್ಸರ್ ಮಾಡಿ ಮಧು ಅವರೇ. ಸೊ ನೀವು ಅಷ್ಟೆಲ್ಲ ಯೂಟ್ಯೂಬಿಂದ ದುಡ್ಡು ಬರೋದು ಇಷ್ಟೆಲ್ಲ ಸುಮ್ಮನೆ ನಿಮ್ಮ ಖರ್ಚಿಗೆ ವೇಸ್ಟ್ ಮಾಡ್ಕೋಬೇಡಿ. ಒಂದಿಷ್ಟು ಮಿಡ್ಲ್ ಕ್ಲಾಸ್ ಜನಗಳಿಗೆ ಕೂಡ ಹಂಚಿ. ಯಾಕಂದರೆ ಇದು ಜನಗಳಿಂದನೇ ಬಂದಿರೋ ಅಮೌಂಟು ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ಕಮೆಂಟ್ ಮಾಡ್ತಾಯಿದ್ದಾರೆ. ನನಗೂ ಅಷ್ಟು ಗೊತ್ತಿಲ್ಲ, ಅಷ್ಟು ಬರುತ್ತೋ ಇಲ್ವೋ ಗೊತ್ತಿಲ್ಲ. ನಿಮ್ಮ ಸೇವಿಂಗ್ಸಲ್ಲಿನ ನೀವು ತೊಗೊತಿದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ಲ. ನೀವು ಕ್ಲಾರಿಟಿನಾದ್ರೂ ಕೊಡಿ ನಮಗೆ. ಸೊ ನೀವು ಒಂದಿಷ್ಟು ಬಡ ಜನಗಳಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ನಿಮ್ಮ ಬ್ಲಾಗ್ಸ್ ನಮಗೆ ಬರಬೇಕು ಅಂತ ಹೇಳ್ಬಿಟ್ಟು ನನ್ನ ಒಂದು ಅನಿಸಿಕೆ. ಚೆನ್ನಾಗಿ ಬರ್ತಾಯಿದೆ, ಒಂದು ಕಂಟೆಂಟ್ ಇಲ್ಲ, ಸುಮ್ಮನೆ ರ್ಯಾಂಡಮ್ ಅಂತಂದು ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದೆ. ಒಂದು ಕಂಟೆಂಟ್ ಪೂರಿತವಾಗಿ ವೀಡಿಯೋನ ಮಾಡಿ ಇನ್ಮೇಲಿಂದ. ಸೊ ಅದನ್ನು ನನ್ನ ಒಂದು ನಿಮ್ಮ
ಮದನ್ ಅವ್ರದ್ದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟಿರಿ. ಮಾಡ್ಕೊಂಡಿದ್ವಿ. ಅವರಿಂದನೂ ಒಂದಿಷ್ಟು ನಾವು ಅವ್ರು ಯಾವ ರೀತಿ ಮಾಡ್ಬೋದಪ್ಪ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಸೊ ಅವರು ಕೂಡ ಸೇಮ್ ನಿಮ್ಮ ಥರನೇ ನೀವು ಯಾವ ರೀತಿ ವಿಡಿಯೋನ ಮಾಡ್ತೀರಾ ಸೊ ಅದೇ ಸೇಮ್ ಇದು ಬರ್ತಾ ಇದೆ. ಸೊ ಅವ್ರಿಗೂ ಕೂಡ ಒಂದು ಸ್ವಲ್ಪ ಚೇಂಜಸ್ ಆದರೆ ತುಂಬ ಚೆನ್ನಾಗಿರುತ್ತೆ. ನೋಡೋರಿಗೂ ಕೂಡ ತುಂಬಾ ಸೇಮ್ ಟು ಸೇಮ್ ನೀವು ಯಾವ ರೀತಿ ಎಲ್ಲಾದರೂ ಹೊರಗಡೆ ಹೋಗಿರೋದು ಅದನ್ನು ವೀಡಿಯೋ ಮಾಡ್ತಾರೆ, ಅವರು ಕೂಡ ಸೇಮ್ ಅದೇ ದಾರಿನ ಹಿಡಿತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಮಗೂ ನಿಮ್ಮ ಬ್ಲಾಗ್ಸು ಅವ್ರ ಬ್ಲಾಗ್ಸು ಮತ್ತು ನಿಖಿಲ್ ನಿಶಾ ಬ್ಲಾಗ್ಸು ಕೂಡ ಸೇಮ್ ಕಾಣಿಸ್ತಾ ಇದೆ. ಅವ್ರದ್ದು ಕೂಡ ಮೂವರದು ಸೇಮ್ ಬ್ಲಾಗ್ ಆದರೆ ನೋಡೋರಿಗೂ ಕೂಡ ತುಂಬ ಬೋರ್ ಆಗುತ್ತೆ. ಏನಾದರೂ ಡಿಫ್ರೆಂಟಾಗಿ ಕೊಡಿ ಅಂತ ಹೇಳ್ಬಿಟ್ಟು ವೀಡಿಯೋನ ಮಾಡ್ತಾ ಇರ್ತೀರ. ಸೊ ಅದ್ರ ಬಗ್ಗೆ ಪೂರ್ತಿಯಾಗಿ ನಮಗೆ ಇನ್ಫಾರ್ಮೇಷನ್ ಕೊಡಬೇಕಲ್ವ ನೀವು ವೀಡಿಯೋ ಮಾಡಿದ ನಂತರ. ಸೊ ಆ ರೀತಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ವೀಡಿಯೋನ ಮಾಡಿ. ಏನಾದರೂ ತಪ್ಪಾಗಿದ್ದರೆ ಪ್ಲೀಸ್ ಕ್ಷಮಿಸಿ. ಹಾಗೆ ಇಷ್ಟು ಮಿಡ್ಲ್ ಕ್ಲಾಸ್ ಜನಗಳಿಗೂ ಕೂಡ ನೀವು ಹೆಲ್ಪ್ ಮಾಡಿ. ಜನಗಳಿಂದನೇ ಬೆಳೀತಾ ಇದ್ದೀರಾ. ಜನಗಳಿಗೆ ಒಂದು ತಿಂಗಳಿಗಾದ್ರೂ ಯಾರಿಗಾದ್ರೂ ಗಿವ್ ಅವೇನ ಕೊಟ್ಟು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಅಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರಲ್ವ. ಸೊ ಯಾರಿಗಾದ್ರೂ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ನೀವು ದೊಡ್ಡದಾಗಿಯೇ ಗಿವ್ ಅವೇ ಕೊಡಬೇಕನ್ನೋದೇನಿಲ್ಲ. ನಿಮ್ಮ ಕೈಯಲ್ಲಿ ಆದಷ್ಟು ಕೊಟ್ಟು ನೋಡಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವೇ ಚೆನ್ನಾಗಿರೋದಲ್ಲ, ನಿಮ್ಮ ಸಬ್ಸ್ಕ್ರೈಬರ್ಸು ಕೂಡ ತುಂಬ ಚೆನ್ನಾಗಿರಬೇಕು. ಸೊ ಸಬ್ಸ್ಕ್ರೈಬರ್ಸಿಂದ ನೀವು ಸೊ ಅದಕ್ಕೆ ನಾನು ಒಂದು ವೀಡಿಯೋನ ಮಾಡಿಬಿಟ್ಟು ಹಾಕಿದ್ದೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲರಿಗೂ ಧನ್ಯವಾದಗಳು.